ನಿನ್ನೆ ನಾನೇ ನಿಮಗೆ ಪ್ರಶ್ನೆ ಕೇಳಿದ್ದೆ, ಎರಡನೇ ದಿವಸ ದೇವಿಯ ಯಾವ ಅವತಾರವನ್ನ ನಾವು ಪೂಜಿಸ್ತೀವಿ ಅಂತ. ನವರಾತ್ರಿಯ ಎರಡನೇ ದಿವಸ ನಾವು ಬ್ರಹ್ಮಚಾರಿಣಿಯನ್ನ ಆರಾಧಿಸ್ತೀವಿ. ಇಲ್ಲಿ ಪಾರ್ವತಿ ಶಿವನನ್ನ ವರಿಸೋದಕ್ಕಾಗಿ ಒಂದು ದೀರ್ಘ ತಪಸ್ಸನ್ನ ತಾಳಿರ್ತಾಳೆ. ಆಕೆಗಿದ್ದ ಶ್ರದ್ಧೆ ಮತ್ತು ನಿಷ್ಠೆ ಈ ಒಂದು ದಿನವನ್ನ ಪ್ರತಿಬಿಂಬಿಸುತ್ತೆ. ನನಗೆ ತುಂಬಾ ಸತಿ ಅನ್ಸಿದ್ದಿದೆ, ನಮ್ಮ ದೇಶದಲ್ಲಿ ನ್ಯಾಯಾಧೀಶರಿದಾರಲ್ಲ, ಅವರ ಜೀವನ ತಪಸ್ಸಲ್ವಾ ಅಂತ. ಸುಮ್ಮನೆ ಯೋಚನೆ ಮಾಡಿ, ನಮಗೆ ನಮ್ಮ ಮನೆಗಳಲ್ಲಿರುವ ತಾಪತ್ರಯಗಳನ್ನೇ ತಡ್ಕೊಳಕ್ಕಾಗೋದಿಲ್ಲ, ಇನ್ನು ದಿನವಿಡೀ ಕೋರ್ಟಲ್ಲಿ ಅಡ್ವೊಕೇಟ್ಗಳ ವಾದ ಪ್ರತಿವಾದವನ್ನು ಆಲಿಸಿ ಕೊನೆಗೆ ಅದರ ತೀರ್ಪನ್ನು ಕೊಡ್ತಾ ಅದರ ಬಗ್ಗೆ ರಿಸರ್ಚ್ ಮಾಡಿ ಪುಟಗಟ್ಟಲೆ ಜಡ್ಜ್ಮೆಂಟನ್ನು ಬರೀತಾರಲ್ವ, ಇವರ ಜೀವನ ತಪಸ್ಸಲ್ಲದೆ ಇನ್ನೇನು. ನಮ್ಮ ದೇಶದಲ್ಲಿ ಸುಮಾರು 25,000 ಜನ ನ್ಯಾಯಾಧೀಶರಿದ್ದಾರೆ. ಅಂದರೆ 56,000 ಜನಕ್ಕೆ ಒಬ್ಬರೇ ನ್ಯಾಯಾಧೀಶರು. ಈ ನವರಾತ್ರಿಯ ಎರಡನೇ ದಿವಸ ನಮ್ಮ ಸಮಾಜದಲ್ಲಿರುವ ಅಷ್ಟು ನ್ಯಾಯಾಧೀಶರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಈ ಮೂಲಕ ತಿಳಿಸೋಣ.